ಹಲವು ಬಾರಿ ಹೇಳಿದ್ದಾರೆ, ವಕ್ಫ್ ಮಂಡಳಿಯು ಮುಸ್ಲಿಮರ ವೈಯಕ್ತಿಕ ಮಂಡಳಿ, ಅದರಲ್ಲಿ ನಾವು ಕೈ ಹಾಕುವಂತಿಲ್ಲ, ಅದವರ ಸ್ವಂತ ವಿಷಯ, ನಮಗೆ ಸರ್ಕಾರ ಆಗ್ಲಿ ನಾವು ಯಾರು ಆಗ್ಲಿ ಅದರಲ್ಲಿ ಕೈ ಆಡಿಸಬಾರದು ಅಂತ ಹೇಳಿದ್ರು. ಈಗ ವಕ್ಫ್ ಆಸ್ತಿಗಳನ್ನ ರಕ್ಷಣೆಗೆ 150 ಕೋಟಿ ಅನುದಾನ ಮೀಸಲಿಟ್ಟಿದ್ದಾರೆ. ಮತ್ತೆ ಆಗ ಸ್ಟೇಟ್ಮೆಂಟ್ ಮಾಡಿದ್ರಿ, ಈಗೇನಿದು? ಇದು ಓಲೈಕೆ ರಾಜಕಾರಣ. ರಾಜ್ಯದಲ್ಲಿ ಸ್ವಂತ ಸಂಪನ್ಮೂಲಗಳು ತೀವ್ರ ಅಭಾವ ಎದ್ದು ಕಾಣ್ತಾ ಇದೆ. ಅಭಾವ ಹೆಚ್ಚಾದಾಗ ಏನಾಗುತ್ತೆ, ಇದರಿಂದ ದರಗಳು ಕೂಡ ಹೆಚ್ಚಾಗ್ತವೆ. ಸಂಪನ್ಮೂಲ ಸಿಗಲಿಲ್ಲ ಅಂತಂದ್ರೆ ನಿಮಗೆ ಉಳಿದಿರ್ತಕ್ಕಂಥದ್ದು ಒಂದೇ ಮಾರ್ಗ, ಬೆಲೆಗಳನ್ನ ಹೆಚ್ಚಿಸ್ತಕ್ಕಂಥದ್ದು. ನೀವೇನ್ ಮಾಡಿದ್ರಿ? ಮೊದಲು ಸ್ಟಾಂಪ್ ಡ್ಯೂಟಿ ಹೆಚ್ಚು ಮಾಡಿದ್ರಿ, ರಿಜಿಸ್ಟ್ರೇಷನ್ ಚಾರ್ಜಸ್ ಹೆಚ್ಚು ಮಾಡಿದ್ರಿ, ರೈತರ ಇದ್ರ ಮೇಲೂ ಜಾಸ್ತಿ ಮಾಡಿದ್ರಿ, ಪೆಟ್ರೋಲ್ ದರ ಹೆಚ್ಚಿಸಿದ್ರಿ, ಡೀಸೆಲ್ ಹೆಚ್ಚಿಸಿದ್ರಿ, ಹಾಲಿನ ದರ ಹೆಚ್ಚಿಸಿದ್ರಿ, ಆಲ್ಕೋಹಾಲ್ ದರ ಹೆಚ್ಚಿಸಿದ್ರಿ. ಏನನ್ನ ಬಿಟ್ಟಿದ್ರಿ ನೀವು? ಹೀಗೆ ಎಲ್ಲವನ್ನೂ ಹೆಚ್ಚಿಸಿ ಈಗ ದರಗಳ ಸವಾರಿ ಮಾಡ್ತಾ ಇದ್ದೀರಿ ರಾಜ್ಯದ ಜನರ ಮೇಲೆ. ಮುಸ್ಲಿಮರಿಗಷ್ಟೇ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲು, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದು ಕಾಲದಲ್ಲಿ 25 ಲಕ್ಷ ಕೆಲಸ ಮಾತ್ರ ಅವರಿಗೆ ಮೀಸಲಾತಿಯಲ್ಲಿ ಕೊಡಿ ಅಂದ್ರಿ. ಆ ಮೀಸಲಾತಿಯಲ್ಲಿ 25 ಲಕ್ಷದವರೆಗೆ ಯಾರೂ ತಗೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ಲ. 5% ಜನರು ಕೂಡ ತಗೊಳ್ಳಿಲ್ಲ. ಆದ್ರೆ ಅವರದು ಹೋರಾಟ ಹೆಚ್ಚಾಯಿತು. 50 ಲಕ್ಷಕ್ಕೆ ಏರಿಸಿ ಅಂತ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ 50 ಲಕ್ಷಕ್ಕೆ ಏರಿಸಿದ್ವಿ. ಆಗ ಅಷ್ಟೋ ಇಷ್ಟೋ ಕೆಲವರಿಗೆ ಸಿಗ್ತಿತ್ತು, ನಮ್ಮ ಸರ್ಕಾರ ಹೋಯ್ತು. ಬೇಡಿಕೆ ಅವ್ರದ್ದು ಕೂಡ ಹೆಚ್ಚಾಯ್ತು, ನಮಗೆ 50 ಲಕ್ಷದ್ದು ಕೊಡ್ತಾನೆ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, 50 ಲಕ್ಷ ಕೆಲಸ ಇದ್ರೆ ಅದನ್ನ ಮೀಸಲಾತಿಯಲ್ಲಿ ಇರೋರಿಗೆ ಕೊಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ 4-5 ಬ್ಲಾಕ್ ಅನ್ನ ಒಂದು ಮಾಡಿ 2 ಅಥವಾ 2.5 ಕೋಟಿ 3 ಕೋಟಿ ಮಾಡಿ ಅದನ್ನ ಟೆಂಡರ್ ಹಾಕಿ ಬೇರೆಯವ್ರಿಗೆ ಕೊಟ್ಟು ಬಿಡ್ತಾರೆ ಅಂತ ಅಪಾದನೆ ಬಂತು. ಅದಕ್ಕೆ ಕನಿಷ್ಠ ಪಕ್ಷ 1 ಕೋಟಿಗಾದ್ರೂ ಹೆಚ್ಚಿಸ್ರಿ ಅಂತಂದ್ರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೇಳದೆ 1 ಕೋಟಿಗೆ ಹೆಚ್ಚಿಸ್ಬಿಟ್ರು. ನಮಗೆ ಬಹಳ ಸಂತೋಷ ಆಗೋಯ್ತು. ಏನಪ್ಪ ಸಿದ್ದರಾಮಯ್ಯನವರು ಇಷ್ಟೊಂದು ಧಾರಾಳ ಅಂದ್ಕೊಂಡ್ವಿ. ಆದ್ರೆ ಅವ್ರು ಮಾಡಿದ್ದೇನೋ, ನಿಮ್ಮ ಬುಕ್ಕಲ್ಲಿ ಮಾತ್ರ 1 ಕೋಟಿ ಅಂತ ಬರ್ಕೊಂಡ್ರು, ಅನೌನ್ಸ್ ಮಾಡ್ಬಿಟ್ರು. ಏನ್ರಿ, ಯಾವ ಸರ್ಕಾರ ಕೊಟ್ಟಿದ್ದ ದಲಿತರಿಗೆ 1 ಕೋಟಿಯವರೆಗೆ ನಾವು ಗುತ್ತಿಗೆಯನ್ನ ನಾವು ಮೀಸಲಾತಿಯಲ್ಲಿ ಕೊಡ್ತೀವಿ ಅಂತ. ಕೇಳ್ರಿ, ಈಗ 1 ವರ್ಷದಿಂದ ಸುತ್ತಾಡ್ತಿದ್ದಾರೆ ಅಸೋಸಿಯೇಷನ್ ಅವರು, ಯಾರಿಗೂ ಒಂದು ಕೆಲಸ ಸಿಕ್ಕಿಲ್ಲ. ನೀವು ಪುಸ್ತಕದಲ್ಲಿ ಇಡೋದಲ್ಲ ಮುಖ್ಯ, ಕೊಡೋದೆಷ್ಟು ಅದು ಮುಖ್ಯ. ನಮಗೆ ಕೊಟ್ಟಿಲ್ಲ, ವಂಚನೆ ಮೋಸ ಮಾಡಿದೆ ಈ ಸರ್ಕಾರ, ದಲಿತರಿಗೆ ಮಾಡಲ್ಲ. ಈಗ ಹೇಳ್ತಾರೆ ಮುಸಲ್ಮಾನ್ ಬಂಧುಗಳಿಗೆ ನಮ್ದೇನು ವಿರೋಧ ಇಲ್ಲ, ನೀವು ಮಾಡ್ಕೊಳ್ಳಿ. ಆದ್ರೆ ಎಂದು ಇಲ್ಲದ್ದು ಒಂದೇ ಸಾರಿ ಈಗ 2 ಕೋಟಿವರೆಗೆ ಅವರಿಗೆ ಮೀಸಲಿಟ್ಟುಬಿಟ್ಟಿದ್ದೀರಿ. ದಲಿತರ ಕಥೆ ಏನಾಯ್ತು? ಇನ್ನೊಂದೇನಂತಂದ್ರೆ ಸೋಷಿಯಲ್ ಡಾರ್ವಿನಿಸಂ. ಇದು ಪದಗಳಲ್ಲಿ ಮಾತ್ರ ಕಾರ್ಯರೂಪದಲ್ಲಿ ಇದೇ ಹೊರತು ವಿಧಾನಗಳ ಶೂನ್ಯ. ಡಾರ್ವಿನಿಸಂ ಏನಾಗಿದೆ ಈಗ? ಆ ಪರಿಸ್ಥಿತಿ ಇದೆಯಾ? ಹುಟ್ಟಾಕ್ತಿರೋರು ನೀವು. ಈಗ ಅದನ್ನ ಕರ್ನಾಟಕದ ಒಟ್ಟು ಸಾಲ 7,64,655 ಕೋಟಿ. ಈಗ
ಈ ಸಾಲಿನ ಪಾಲು 1,16,170 ಕೋಟಿಗಳು. ಅಂದ್ರೆ ಪ್ರತಿ ಪ್ರಜೆಯ ಮೇಲೆ ಸರಾಸರಿ 1 ಲಕ್ಷ ರು ಸಾಲದ ಶೂಲ. ನಮ್ದೀಗ ಜನಸಂಖ್ಯೆ 6.5 ಅಂತಾರೆ, 6.5 ಕೋಟಿ ಅಂತಾರೆ, ಕೆಲವರು 7 ಕೋಟಿ ಅಂತಾರೆ. ಅದರ ಅಂಕಿಅಂಶಗಳು ಸದ್ಯಕ್ಕೆ ಸೆನ್ಸಸ್ ಆಗದೆ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಏನೇ ಇರಲಿ, ಸರಾಸರಿ 7 ಕೋಟಿ ಜನಸಂಖ್ಯೆ ರಾಜ್ಯದಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ 7,64,655 ಕೋಟಿ ಅಂದ್ರೆ ಸರಾಸರಿ ಒಂದು ತಲೆಗೆ 1,16,170 ಈ ವರ್ಷದ ಸಾಲ ಅಲ್ಲ, ಇದು ಮಾಡಿರೋದು ಈ ವರ್ಷದ ಸಾಲ. ಬಟ್ ಇದನ್ನ ಹಂಚಿದ್ರೆ ಈ ಸಾಲ, ಟೋಟಲ್ ಸಾಲನ ಎಷ್ಟಿದೆ ಅಂತ, ಹುಟ್ಟೋ ಮಗುವಿದೆಯಲ್ಲ, ಇವತ್ತು ಯಾರಾದ್ರೂ ಹುಟ್ಟಿದ್ರೆ ಸಿದ್ದರಾಮಯ್ಯನವರು ಬಡ್ಜೆಟ್ ಮಂಡನೆ ಮಾಡುವಾಗ ಅಪ್ಪಿತಪ್ಪಿ ಯಾರಾದ್ರೂ ನನ್ನ ತಾಯಿ ತನ್ನ ಮಗುವಿಗೆ ಜನ್ಮ ಕೊಟ್ಟಿದ್ರೆ ಪಾಪ ನತದೃಷ್ಟ ಮಗು ಅದು. ಹುಟ್ಟಿದ ತಕ್ಷಣನೇ 1 ಲಕ್ಷ ರೂಪಾಯಿ ತನ್ನ ತಲೆಯ ಮೇಲೆ ಸಾಲ ಹೊತ್ಕೊಂಡು ಹುಟ್ಟಿದೆ ಆ ಮಗು. ನನಗೆ ವಯಸ್ಸಾಗೋಗಿದೆ, ಆದ್ರೆ ನನ್ನ ತಲೆ ಮೇಲೂ 1 ಲಕ್ಷ ಇದೆ. ಇದೆಂಗಿದೆ ಗೊತ್ತಾ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ. ಇದ್ಯಾವುದು? ಅಕ್ಕಿ ಅಲ್ಲ, ಬಸ್ಸಲ್ಲಿ ಓಡಾಡಿದ್ದಲ್ಲ, 2,000 ರೂಪಾಯಿಯೂ ಅಲ್ಲ, ಸಾಲ ಇದು. ಈಗ ಎಲ್ಲರಿಗೂ 1 ಲಕ್ಷ ರೂಪಾಯಿ ಸಾಲ ಫ್ರೀ. ಮಜಾ ಮಾಡ್ರಿ, ಫ್ರೀ. ಕೊಡುಗೆ ನಮ್ಮ ಸಾಹೇಬರದು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಕೊಡುಗೆ ಇದು.